ಸಾಹೇಬ್ರೆ ನಮ್ಮದು 2000 ಚಿಲ್ಲರೆ ಅಡಿಕೆ ಸಸಿ ಐತೆ, 350 ಮಾವಿನ ಸಸಿ ಐತೆ, ಇನ್ನೂ 250 ತೆಂಗಿನ ಸಸಿ ಐತೆ. ಈ 10 ವರ್ಷಕ್ಕೆ ನಾವೇ 10 ಲಕ್ಷದಿಂದ 15 ಲಕ್ಷ ವರಮಾನ ತಗೋತಾ ಇದ್ದೀವಿ. ಎಲ್ಲ ನೀರಾವರಿ ಜಮೀನು. ಇಂಥ ಫಲವತ್ತಾದ ಭೂಮಿ ಬಿಟ್ಬಿಟ್ಟು ನಾವೆಲ್ಲ ಹೋಗೋಣ? ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಎಲ್ಲೋಗೋಣ ಹೇಳಿ ನೀವೇನೆ? ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ ಇದು ಬಂಜರು ಪ್ರದೇಶ ಅಂತ ಹೇಳ್ತಾರೆ. ಭೂಮಿ ನೀವೇ ತೋರಿಸ್ತಾ ಇದ್ದೀರಲ್ವಾ? ನೀವೇನೆ 1.5 ವರ್ಷದಿಂದ 150 ದಿನ 156 ದಿನದಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಲ್ಲ. 450 ದಿನದಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಲ್ವಾ? ಅವತ್ತಿಂದನೂ ನೀವು ತೋರಿಸ್ತಾನೆ ಇದ್ದೀರಾ. ಆಯ್ತು, ಆಮೇಲೆ ನಾವು ನೋಡ್ತಾನೆ ಇದ್ದೀವಿ. ಎಲ್ಲಿ ಬಂದ್ಲು ಭೂಮಿ ಐತೆ ನೀವೇ ತೋರಿಸಿ. ಒಂದೇ 1 ಎಕರೆ ಇದ್ರೆ ನಾವು ಬಿಟ್ಬಿಡ್ತೀವಿ, ಅವರು ಬಿಟ್ಬಿಡ್ತಾರ ಕೇಳಿ. ಫಸ್ಟ್ ಅವ್ರ ಭೂಮಿಯಲ್ಲಿ ಅಕ್ವೇರೇಷನ್ ಮಾಡ್ಕೊ ಬರ್ಲಿ, ಆಮೇಲೆ ನಮ್ಮ ಭೂಮಿ ಮಾಡ್ಲಿ ಅವರು. ಇದು ಆಕ್ಚುಲಿ ಚೆನ್ನಾಗಿರೋದು. ಅವ್ರು ಹೇಳ್ತಾರೆ ಅಭಿವೃದ್ಧಿ ಯೋಜನೆ ಇದು ಎಕರೆಗೆ 2.5 ಕೋಟಿ ಕೊಡ್ತಾ ಇದೀನಿ ಅಂತ ಹೇಳ್ತಿದ್ದಾರೆ. ಕನಕಪುರ ಸೈಡ್ ಯಾಕೆ ಬೇಡ ಅಂತಂದ್ರು? ಅವ್ರು ಮಾತ್ರ ಗಂಜಿ ಕುಡ್ದಿ ಭೂಮಿ ಉಳಿಸ್ಕೋಬೇಕು, ನಾವು ಮಾತ್ರ ಅವ್ರ ಭೂಮಿ ಕೊಟ್ಬಿಡ್ಬೇಕಂತ ಅಲ್ಲ ಸರ್. ನಮ್ಮ ಭೂಮಿಗೆ ನಾವೇ ರೈಟ್ ಹೇಳಿ ಇನ್ನು ಅದೇ ತರ ಪರ್ಕ ಎತ್ಕೊಂಡು ಅಲ್ಲಿಗೆ ಹೋಗ್ಬೇಕಾಯ್ತದೆ. ಹೇಳ್ರಿ ಅವ್ರಿಗೆ ಅದಿದೆ ಮಾಧ್ಯಮದ ಪ್ರಕಾರನೇ. ಅದೇ ಕಾರಣಕ್ಕೂ ಆಗಿರೋ ಭೂಮಿ ಕೊಡೋದಿಲ್ಲ ತಾವು. ನಾವು ಕೊಡೋದಿಲ್ಲ. ನಾವು ಹೇಳ್ತೀವಿ. ಇವತ್ತು ಬಾಲಣ್ಣ ಹೇಳ್ತಾನೆ ಕುತ್ಕೊಂಡು ಕುಮಾರಸ್ವಾಮಿ ಇದ್ದಾಗೆ ಆಗೋಗಿತ್ತು ಅಂತ. ಅವತ್ತು ಬಾಲಣ್ಣ ಯಾವ ಕ್ಷೇತ್ರದಲ್ಲಿದ್ದ? ಬಾಲಣ್ಣರು ಯಾವ ಕ್ಷೇತ್ರದಲ್ಲಿದ್ದ? ಅವತ್ತು ನಾವು JDS ತಾನೇ ಇದ್ದದ್ದು. ಇವತ್ತು ಆಣೆ ಕೈ ಬಿಡಿಸ್ಬೇಕಾಯ್ತು. ಅವತ್ತೇನ್ ಮಾಡ್ತಿದ್ರು ಬಾಲಣ್ಣ? ಇವತ್ತು ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ಹೋಗ್ಬಿಟ್ಟು ಡಿ.ಕೆ. ಶಿವಕುಮಾರ್ ಪರ ಮಾತಾಡಿದ್ರೆ ಕುಮಾರಸ್ವಾಮಿ ಇದ್ದಾಗ ಬಿಡಿಸ್ಬೇಕಾಯ್ತು. ನೀನ್ ಮಾಗಡಿ ಶಾಸಕ ಆಗಿರ್ಲಿವ? ಅವಾಗ ರಾಮನಗರ ಶಾಸಕ ಆಗಿರ್ಲಿವ ನೀನು? ನೀನು ಹೋಗ್ಬಿಟ್ಟು ಡಿ.ಕೆ. ಸರ್ ಜೊತೆ ಹೋಗ್ಬಿಟ್ಟು ನೀನು ಈಗ ಆಟ ಆಡ್ತಾ ಇದ್ದಲ್ಲ ಮಾಧ್ಯಮ ಕುತ್ಕೊಂಡು. ಅವತ್ತು ಯಾವ ಕ್ಷೇತ್ರದಲ್ಲಿದ್ದ ಅವ್ನು ಬಾಲಣ್ಣ? ಅವತ್ತು JDS ಎಲ್ಲ ತಾನೇ ಇದ್ದದ್ದು. ಇವತ್ತು ಬಂದು ನಮ್ಗೆ ರಕ್ಷಣೆ ಕೊಡ್ಲಿ ಅವನು. ಮಾತೇ ಇಲ್ಲ. ಎಲ್ಲರಿಗೂ ಒಂದು ಅನುಕೂಲ ಆಗತ್ತೆ, ನಿಮ್ಮ ಮಕ್ಕಳಿಗೆ ಅನುಕೂಲ ಆಗತ್ತೆ ಅಂತ ಹೇಳ್ತಾ ಇದಾರೆ ಅವರು. ನಮ್ಗೆ ಯಾವ ಅನುಕೂಲನೂ ಬೇಡ, ನಮ್ಗೆ ಭೂಮಿ ಬಿಟ್ಟನೆ ನಮ್ಗೆ ಅನುಕೂಲ. ಇವಾಗ ನಮ್ ರೈತರುಗಳು ನಾವು ಎಲ್ಗ ಹೋಗೋಣ? ಇವಾಗ ನಮ್ಗೆ ಆಗ್ಲೇ 60 ವರ್ಷ ವಯಸ್ಸು. ನಮ್ಗೆ ಯಾರು ಕೆಲಸ ಕೊಡ್ತಾರೆ? ನಮ್ಮ ಮಕ್ಳುಗಳು ಇವತ್ತು ಭೂಮಿ ಏನ ಇದ್ರೆ ಒಂಚೂರು ಅನ್ನ ಹಾಕ್ತಾರೆ, ಅದು ಕೊಟ್ಬಿಟ್ಮೇಲೆ ಮಾರ್ಕೊಂಡು ತಿನ್ಕೊಂಡ್ರೆ ಅಂತ ನಮ್ಮನ್ನ ಬೇಪಾರಿ ಮಾಡ್ತಾರೆ. ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಅವಮಾನ ತಡೆಯಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ಇವತ್ತು ನಮ್ ಭೂಮಿ ಬಿಡಬೇಕು ಸಾವಿರ. ಅವರು ಅಷ್ಟು ಅಭಿವೃದ್ಧಿ ಮಾಡ್ಬೇಕು ಅನ್ನೋದಿದ್ರೆ ಎಲ್ಲೋ ಝೋನ್ ಮಾಡ್ಲಿ, ನಾವೇ ಅಭಿವೃದ್ಧಿ ಆಯ್ತೀವಿ. ಅಭಿವೃದ್ಧಿ ಆಯ್ತದೆ. ಇನ್ನೊಂದು ಹೇಳ್ತಿದ್ದಾರೆ 80% ರೈತರು ಈ ಭಾಗದ ರೈತರು ಒಪ್ಪಿದ್ದಾರೆ ಅಂತ ಹೇಳ್ತಾರೆ ಅವರು. 80% ನಾವು ಕುತ್ಕೋತೀವಿ, ಪರ ಇರೋರು ಕುತ್ಕೊಳ್ಳಿ, ವಿರೋಧ ಇರೋರು ಕುತ್ಕೊಳ್ಳಿ, ಆಧಾರ್ ಕಾರ್ಡು ಪಾಣಿ ಎಲ್ಲ ತತ್ತೀವಿ, ತೋರ್ಸ್ಲಿ. 80% ಬಂದ್ರೆ ಅವ್ರು ಮಾಡ್ಕೋಗ್ಲಿ, ನಾವ್ ಯಾವ ಪ್ರತಿಭಟನೆಯನ್ನು ಮಾಡಲ್ಲ. ಮೀಟರ್ ಬೇಕು, ಮೀಟರ್ ಸುಳ್ಳು ಹೇಳ್ತಾ ಇದಾರೆ. ಸರ್ಕಾರ ಹಸಿ ಸುಳ್ಳು ಸರ್ಕಾರ ಇದು. ಅವ್ರದ್ದು ನಡೀತದಲ್ವಾ? ಅವ್ರದೇ ಸರ್ಕಾರ, ಅವ್ರದೇ ಮುಖ್ಯಮಂತ್ರಿ, ಅವ್ರದ್ದು ನಡೀತದೆ. ಅವ್ರು ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಾವ್ರೆ ನಮ್ಗೆಲ್ಲ. 136 ಸೀಟು ಕನಕಪುರ ಒಂದೇ ಕ್ಷೇತ್ರದಲ್ಲಿ ಗೆದ್ದಿದ್ದಾನು, ಎಲ್ಲಾ ಕ್ಷೇತ್ರದಲ್ಲೇ ಗೆದ್ದಿದ್ದಾನು ಡಿ.ಕೆ. ಶಿವಕುಮಾರ್. ಬರಕ್ ಕೇಳಿ ನಾವು ಬರ್ತೀವಿ. ಹಲೋ, ನಿಮ್ಮ MLA ಕೂಡ ಇದನ್ನ ಬೆಂಬಲಿಸ್ತಾ ಇದಾರಲ್ಲ? ಅವ್ನ ಆಮೇಲೆ JDS ಆಯ್ತು, BJP ಆಯ್ತು, ಕಾಂಗ್ರೆಸ್ ಬಂದವ್ರೆ. ಒಂದೊಂದು ಪಕ್ಷ ಹೋಯ್ತದಲ್ಲ, 1 ವರ್ಷಕ್ಕೆ 5 ವರ್ಷಕ್ಕೆ ಒಂದೊಂದು ಪಕ್ಷ ಬರ್ತಾರೆ. ಅವನೊಬ್ಬ MLA ಅಂತೆ. ಅವನೊಬ್ಬ MLA ಅಲ್ಲಿ ಮಾತ್ರ ಗಂಜಿ ಕುಡಿದ್ರೆ ಜಮೀನು ಉಳಿಸ್ಕೋಬೇಕು. ಅರ್ಥ ಆಯ್ತು ಅನ್ಸುತ್ತೆ. ನಾವು ಭೂಮಿ ಎತ್ಕೊಂಡು ಎಗರಕಾಯ್ತಿದೆ ಸ್ವಾಮಿ. ಇಲ್ಲಿಂದ ಅಲ್ಗೋಯ್ತಾರ, ಅಲ್ಲಿಂದ ಇಲ್ಗೋಯ್ತಾರ. ಅವ್ರು ಮರ್ಕೋತಿ ಆಟಾಡ್ತಾವ್ರೆ. ನಾವು ಆಡಕ್ಕಾಗಲ್ಲ ಸ್ವಾಮಿ. ನಮ್ದು ಭೂಮಿ ಎಲ್ಲದೆ ನಮ್ಮ ಅಪ್ಪ ಅವ ಏನ್ ಕೊಟ್ಟವ್ರೆ ಅಲ್ಲೇ ಇರ್ತೀವಿ. ನಾವು ಅಲ್ಲೇ ಬದುಕ್ಬೇಕು, ಅಲ್ಲೇ ಸಾಯ್ಬೇಕು. ಅವ್ರು ಹೇಳ್ತಿದ್ರಲ್ಲ ಏನೋ ಅಜ್ಜಯ್ಯನ ನಂಬ್ಕೊಂಡಿದೀವಿ, ಪ್ರಮಾಣ ಮಾಡ್ತೀವಿ ಅಂತ. ಕರ್ಸಿ ಅವ್ರ ಅಜ್ಜಯ್ಯನ ಹತ್ರ ಪ್ರಮಾಣ ಮಾಡ್ಲಿ, ನಾವು ಪ್ರಮಾಣ ಮಾಡ್ತೀವಿ. ಯಾರು ಗೊತ್ತಾ ಯಾರ ಮೇಲೆ? ನಾವು ನಂಬಿರೋ ಈ ಏನು ಗೋವುಗಳಲ್ಲಿ 330 ಕೋಟಿ ದೇವರುಗಳು ವಾಸ ಮಾಡ್ತಾರೆ ಅಂತಲ್ಲ, ದಿನ ಎದ್ದು ಸೇವೆ ಮಾಡ್ತೀವಿ. ಅದೊಂದೇ ಸಾಕು ನಮ್ಗೆ. ಹೇಳ್ಬೇಕು ನೀವೆಲ್ಲ ಇದನ್ನ. ಅದ್ರ ಮೇಲೆ ನಾವು ಪ್ರಮಾಣ ಮಾಡಿ ಹೇಳ್ತೀವಿ. ಇಲ್ಲಿ ಎಲ್ಲಾರು ಕೂಡ ಬಡ ರೈತರು ಎಲ್ಲರೂ ಜೀವನ ಕಟ್ಕೊಂಡಿದ್ದಾರೆ. ಅವ್ರ ತರ ಇಲ್ಲಿ ಕೃಷಿನೇ ಇಲ್ಲ, ಜನಗಳೆಲ್ಲ ಭೂಮಿನೇ ಇಲ್ಲ ಅಂತ ಹೇಳೋ ಅಂತ ಹೊಲ್ಸು ಬಾಯಿ ನಮ್ದಲ್ಲ. ಅವ್ರ ಕೆಟ್ಟ ಬಾಯಿಗೆ ನಿಜವಾಗ್ಲೂ ಅಜ್ಜಯ್ಯನೇ ಬುದ್ಧಿ ಕೊಡ್ಲಿ. ಆ ಅಜ್ಜಯ್ಯ ನಂಬೋರಲ್ಲ, ಅವರೇ ಎಲ್ಲ ಅವ್ರ ಶಿಷ್ಯಂದ್ರಿಗೆಲ್ಲ ಒಳ್ಳೇದ್ ಮಾಡಿ ನಮ್ ಕಡೆ ಒಂಚೂರು ಜ್ಞಾನ ಕೊಡಂಗ್ ಮಾಡ್ಲಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಜಂಗ್ಲೆ.